ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ 9ನೇ ಪಾಠ ಸೋಷಿಯಲ್ ಸೈನ್ಸ್, ಇಂಟ್ರೊಡಕ್ಷನ್ ಟು ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯಲ್ ಟರ್ಮಿನಾಲಜೀಸ್ ಅಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಪರಿಭಾಷೆಗಳ ಪರಿಚಯ ಅನ್ನುವ ಈ ಅಧ್ಯಾಯದಲ್ಲಿ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಆನ್ಸರ್ ಇನ್ ಒನ್ ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ವಾಟ್ ಈಸ್ ದ ರೂಟ್ ವರ್ಡ್ ಆಫ್ ಲೆಜಿಸ್ಲೇಚರ್? ಈ ಲೆಜಿಸ್ಲೇಚರ್ ಅಂದರೆ ನ್ಯಾಯಾಂಗ, ಇದರ ರೂಟ್ ವರ್ಡ್ ಏನು, ಮೂಲ ಎಲ್ಲಿದೆ ಎಂದು ಬಂದಿದೆ ಅಂತ ಕೇಳಿದ್ದಾರೆ. ದ ರೂಟ್ ವರ್ಡ್ ಆಫ್ ಲೆಜಿಸ್ಲೇಚರ್ ಆರ್ ಪಾರ್ಲಿಮೆಂಟ್ ಈಸ್ ಡಿರೈವ್ಡ್ ಫ್ರಮ್ ಫ್ರೆಂಚ್ ವರ್ಡ್ ಪಾರ್ಲರ್ ಆ್ಯಂಡ್ ಲ್ಯಾಟಿನ್ ವರ್ಡ್ ಪಾರ್ಲಿಯಮೆಂಟಮ್. ನೋಡಿ, PARLER ಫ್ರೆಂಚ್ ವರ್ಡ್ ಪಾರ್ಲರ್ ಆ್ಯಂಡ್ ಲ್ಯಾಟಿನ್ ವರ್ಡ್ ಪಾರ್ಲಿಯಮೆಂಟಮ್, PARLIAMENTUM ಈ ವರ್ಡ್ದಿಂದ ಲೆಜಿಸ್ಲೇಚರ್ ಅನ್ನೋದು ಬಂದಿದೆ. ವಾಟ್ ಈಸ್ ಲೆಜಿಸ್ಲೇಚರ್? ಲೆಜಿಸ್ಲೇಚರ್ ಅಂದ್ರೇನು? ನ್ಯಾಯಾಂಗ ಅಂದ್ರೇನು? ದ ಲೆಜಿಸ್ಲೇಚರ್ ಈಸ್ ದ ಫಸ್ಟ್ ಆರ್ಗನ್ ಆಫ್ ದ ಗೌರ್ಮೆಂಟ್ ಟು ಫಾರ್ಮ್ ಆ್ಯಂಡ್ ಟು ಎಕ್ಸ್ಪ್ರೆಸ್ ದ ವಿಲ್ ಆಫ್ ದ ಸ್ಟೇಟ್. The legislature is the first organ of the government to form and to express the will of the state. Legislature forms the laws, hence the legislature is called the law-making factory of a nation. ನೋಡಿ, ರಾಜ್ಯದ ಕಾನೂನುಗಳನ್ನು ತಯಾರು ಮಾಡುವ ಕಾರ್ಖಾನೆ ಅಂತ ಇದನ್ನು ಕರೀತಾರೆ ಲೆಜಿಸ್ಲೇಚರ್, ಶಾಸಕಾಂಗವನ್ನು. ವಾಟ್ ಈಸ್ ಯುನಿಕ್ಯಾಮರಲ್ ಲೆಜಿಸ್ಲೇಚರ್? ಯುನಿಕ್ಯಾಮರಲ್ ಲೆಜಿಸ್ಲೇಚರ್ ಅಂದರೆ ಏಕಸದನ ಶಾಸಕಾಂಗ ಅಂದರೆ ಏನು? ಎ ಲೆಜಿಸ್ಲೇಚರ್ ವಿಚ್ ಹ್ಯಾಸ್ ಓನ್ಲಿ ಒನ್ ಹೌಸ್ ಇಸ್ ಕಾಲ್ಡ್ ಯುನಿಕ್ಯಾಮರಲ್ ಲೆಜಿಸ್ಲೇಚರ್. ಯಾವ ಲೆಜಿಸ್ಲೇಚರ್ನಲ್ಲಿ ಒಂದೇ ಸದನ ಇರ್ತದೆ, ಏಕಸದನ, ಅದಕ್ಕೆ ಯುನಿಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ವಾಟ್ ಈಸ್ ಬೈಕ್ಯಾಮರಲ್ ಲೆಜಿಸ್ಲೇಚರ್? ದ್ವಿಸದನ ಶಾಸಕಾಂಗ ಅಂದರೆ ಯಾವುದು? ಎ ಲೆಜಿಸ್ಲೇಚರ್ ಹ್ಯಾವಿಂಗ್ ಟೂ ಹೌಸಸ್ ಇಸ್ ಕಾಲ್ಡ್ ಬೈಕ್ಯಾಮರಲ್ ಲೆಜಿಸ್ಲೇಚರ್. ದ್ವಿಸದನ, ಎರಡು ಸದನಗಳನ್ನು ಹೊಂದಿರುವಂಥ ಶಾಸಕಾಂಗಕ್ಕೆ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ಇನ್ನು ಎಕ್ಸಿಕ್ಯೂಟಿವ್, ಕಾರ್ಯಾಂಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟೇಬಲ್ ವರ್ಡ್. ನೋಡಿ, ಸರಿಯಾದ ಪದವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವೊಂದು ಇದನ್ನು ಕೊಟ್ಟಿದ್ದಾರೆ ನೋಡಿ. ದ ಆರ್ಗನ್ ವಿಚ್ ಇಂಪ್ಲಿಮೆಂಟ್ಸ್ ಲಾಸ್ ಈಸ್. ಶಾಸನಗಳನ್ನು ಅನುಷ್ಠಾನಗೊಳಿಸುವಂತಹ ಅಂಗ ಯಾವುದು? ಎಕ್ಸಿಕ್ಯೂಟಿವ್, ಕಾರ್ಯಾಂಗ, ಎಕ್ಸಿಕ್ಯೂಟಿವ್. ಆಲ್ ಮಾಡರ್ನ್ ಸ್ಟೇಟ್ಸ್ ಹ್ಯಾವ್ ದ ಏಮ್ ಆಫ್ ಎಸ್ಟಾಬ್ಲಿಷಿಂಗ್ ವೆಲ್ಫೇರ್ ಸ್ಟೇಟ್. ನೋಡಿ, ಕ್ಯಾಪಿಟಲ್ನಲ್ಲಿ ಬರೆದಿದ್ದೀನಲ್ಲ, ಅದು ತುಂಬೋದು. ವೆಲ್ಫೇರ್ ಸ್ಟೇಟ್, ಒಂದು ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಅದರ ಉದ್ದೇಶ. ದ ಎಲೆಕ್ಟಿಂಗ್ ದ ಹೆಡ್ ಆಫ್ ದ ಸ್ಟೇಟ್ ಇನ್ ಆನ್ಸೆಸ್ಟ್ರಲ್ ಮೆಥಡ್ ಇಸ್ ಬೈ ಇನ್ಹೆರಿಟನ್ಸ್, ಬೈ ಬರ್ತ್. ಅಂದರೆ ವಂಶ ಪಾರಂಪರ್ಯವಾಗಿ ಪ್ರಾಚೀನದಲ್ಲಿ ಒಂದು ಕಾರ್ಯಾಂಗದ ಮುಖ್ಯಸ್ಥನ ಆಯ್ಕೆ ಮಾಡ್ತಾ ಇದ್ರು. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಟೆಡ್ ಬೈ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಥ್ರೂ ಎಲೆಕ್ಷನ್. ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಶಾಸಕಾಂಗದ ಸದಸ್ಯರು ರಾಷ್ಟ್ರಪತಿಯನ್ನು ಆರಿಸ್ತಾರೆ. ಆನ್ಸರ್ ಇನ್ ಒನ್ ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ವಾಟ್ ಈಸ್ ರೂಟ್ ವರ್ಡ್ ಎಕ್ಸಿಕ್ಯೂಟಿವ್? ಎಕ್ಸಿಕ್ಯೂಟಿವ್ದ ಮೂಲ ಪದ ಯಾವುದು? ದ ರೂಟ್ ವರ್ಡ್ ಆಫ್ ಎಕ್ಸಿಕ್ಯೂಟಿವ್ ಇಸ್ ಲ್ಯಾಟಿನ್ ವರ್ಡ್ ಎಕ್ಸಿಕ್ವಿ. ಇಟ್ ಮೀನ್ಸ್ ಕ್ಯಾರಿ ಔಟ್ ದ ವರ್ಕ್, ಕಾರ್ಯವನ್ನು ನಿರ್ವಹಿಸು ಅನ್ನೋದು. ವಿಚ್ ಆರ್ಗನ್ ಈಸ್ ಕಾಲ್ಡ್ ದ ಅಡ್ಮಿನಿಸ್ಟ್ರೇಟಿವ್ ಆರ್ಗನ್? ಯಾವುದು ಆಡಳಿತಾತ್ಮಕ ಅಂಗ ಅಂತ ಕರೆಸ್ಕೋತದೆ? ದ ಎಕ್ಸಿಕ್ಯೂಟಿವ್ ಆರ್ಗನ್ ಈಸ್ ದ ಕಾಲ್ಡ್ ದ ಅಡ್ಮಿನಿಸ್ಟ್ರೇಟಿವ್ ಆರ್ಗನ್. ಕಾರ್ಯಾಂಗವು ಒಂದು ಆಡಳಿತಾತ್ಮಕ ಅಂಗವ ಅಂತ ಕರೆಸ್ಕೋತದೆ. ಹೂ ಇಸ್ ದ ರಿಯಲ್ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್? ನೋಡಿ, ಕಾರ್ಯಾಂಗದ ನಿಜವಾದ ಮುಖ್ಯಸ್ಥ ಯಾರು? ಇನ್ ಇಂಡಿಯಾ ದ ರಿಯಲ್ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್ ಈಸ್ ಪ್ರೈಮ್ ಮಿನಿಸ್ಟರ್. ನೋಡಿ, ನೀವು ತಪ್ಪಿ ಪ್ರೆಸಿಡೆಂಟ್ ಅಂತ ಬರಿಬೋದು. ಪ್ರೆಸಿಡೆಂಟ್ ಕೇವಲ ನಾಮ ಮಾತ್ರ, ನಿಜವಾದ ಮುಖ್ಯಸ್ಥ ಯಾರಂತ ಕೇಳಿದರೆ ಅವರು ಪ್ರೈಮ್ ಮಿನಿಸ್ಟರ್. ಮುಂದಿನ ಪ್ರಶ್ನೆ ನೋಡಿ. ವಾಟ್ ಈಸ್ ಡೈರೆಕ್ಟ್ ಎಲೆಕ್ಷನ್ ಮೆಥಡ್? ಡೈರೆಕ್ಟ್ ಎಲೆಕ್ಷನ್, ಪ್ರತ್ಯಕ್ಷ ಚುನಾವಣಾ ವಿಧಾನ ಅಂತಂದ್ರೇನು? ದ ಎಲೆಕ್ಷನ್ ಮೆಥಡ್ where an executive is directly elected by the people is called direct election method. ಕಾರ್ಯಾಂಗದ ಮುಖ್ಯಸ್ಥನನ್ನು ನೇರವಾಗಿ ಜನರೇ ಆಯ್ದುಕೊಳ್ತಾರಲ್ಲ, ಆಯ್ಕೆ ಮಾಡ್ತಾರಲ್ಲ, ಅದಕ್ಕೆ ಡೈರೆಕ್ಟ್ ಎಲೆಕ್ಷನ್ ಮೆಥಡ್ ಅಂತ ಕರೀತಾರೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಿದ್ದಾರೆ. ರೈಟ್ ದ ಮೀನಿಂಗ್ ಆಫ್ ದ ಎಕ್ಸಿಕ್ಯೂಟಿವ್ ಆರ್ಗನ್.
ನೋಡಿ, ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಆರ್ಗನ್ ಅದರ ಅರ್ಥ ಏನು ಹೇಳ್ರಿ ಅಂತಂದಿದ್ರೆ, ಅಮಾಂಗ್ ದ 3 ಆರ್ಗನ್ಸ್ ಆಫ್ ದ ಗೌರ್ಮೆಂಟ್ ದ ಎಕ್ಸಿಕ್ಯೂಟಿವ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ವಿಚ್ ಎಕ್ಸಿಕ್ಯೂಟ್ಸ್ ದ ಲಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಲೆಜಿಸ್ಲೇಚರ್. ನೋಡಿ, ಸರ್ಕಾರದ 3 ಅಂಗಗಳಲ್ಲಿ ಕಾರ್ಯಾಂಗವು ಅತ್ಯಂತ ಮುಖ್ಯವಾದ ಅಂಗವಾಗಿದೆ. ಇದು ಶಾಸಕಾಂಗವು ಒಂದು ತಯಾರಿಸಿದಂಥ ಕಾಯ್ದೆಗಳನ್ನು ಇದು ಜಾರಿಗೆ ತರುತ್ತದೆ, ಅವನ್ನು ಅನುಷ್ಠಾನಗೊಳಿಸುತ್ತದೆ. ಆದ ಕಾರಣ ಎಕ್ಸಿಕ್ಯೂಟಿವ್ ಅನ್ನೋದು ತುಂಬ ಮುಖ್ಯವಾದ ಅಂಗ. ಮೋಸ್ಟ್ ಆಫ್ ದ ಪವರ್ಸ್ ಆಫ್ ದ ಗೌರ್ಮೆಂಟ್ ಆರ್ ಕಾನ್ಸಂಟ್ರೇಟೆಡ್ ಇನ್ ದ ಎಕ್ಸಿಕ್ಯೂಟಿವ್. ಬಹಳಷ್ಟು ಸರ್ಕಾರದ ಅಧಿಕಾರಿಗಳು ಕಾರ್ಯಾಂಗದಲ್ಲೇ ಕೇಂದ್ರೀಕೃತವಾಗಿರ್ತವೆ. ದ ವರ್ಡ್ ಕಾರ್ಯಾಂಗ ಇಸ್ ದ ವರ್ಷನ್ ಆಫ್ ದ ಇಂಗ್ಲೀಷ್ ವರ್ಡ್. ನೋಡಿ, ಕಾರ್ಯಾಂಗ, ಈ ಕನ್ನಡದಲ್ಲಿ ಕಾರ್ಯಾಂಗ ಅನ್ನುವುದು ಇಂಗ್ಲೀಷ್ ವರ್ಡ್ನ ಒಂದು ವರ್ಷನ್ ಆಗಿದೆ. ಇಂಗ್ಲೀಷ್ ವರ್ಡ್ ಎಕ್ಸಿಕ್ಯೂಟಿವ್, ಇಟ್ ಕಮ್ಸ್ ಫ್ರಮ್ ದ ಮೆಡಿವಲ್ ಲ್ಯಾಟಿನ್ ವರ್ಡ್. ಎಕ್ಸಿಕ್ಯೂಟಿವ್ ಅನ್ನೋದು ಎದರಿಂದ ಬಂದಿದೆ? ಮೆಡಿವಲ್ ಲ್ಯಾಟಿನ್ ವರ್ಡ್ ಎಕ್ಸಿಕ್ವಿ. ಇಟ್ ಮೀನ್ಸ್ ಕ್ಯಾರಿ ಔಟ್ ದ ವರ್ಕ್. ಇಟ್ ಮೀನ್ಸ್ ಕ್ಯಾರಿ ಔಟ್ ದ ವರ್ಕ್. ಸ್ಟೇಟ್ ಎನಿ 2 ಇಂಪಾರ್ಟೆನ್ಸಸ್, ಅಲ್ಲಿ ಡಬಲ್ ಇ ಆಗಿದೆ, ತಿದ್ಕೊಳ್ಳಿ. ಇಂಪಾರ್ಟೆನ್ಸಸ್ ಆಫ್ ದ ಎಕ್ಸಿಕ್ಯೂಟಿವ್ ಆರ್ಗನ್. ಕಾರ್ಯಾಂಗದ 2 ಮುಖ್ಯ ಏನು ಮಹತ್ವ ಹೇಳಿ ಅಂತ ಕೇಳಿದ್ದಾರೆ. ದ ಎಕ್ಸಿಕ್ಯೂಟಿವ್ ಆ್ಯಕ್ಟ್ಸ್ ಆಸ್ ಎ ಮಷಿನರಿ ಆಫ್ ದ ಗೌರ್ಮೆಂಟ್. ದ ಎಕ್ಸಿಕ್ಯೂಟಿವ್ ಇಸ್ ಲೈಕ್ ಎ ಬ್ರೈನ್ ಇನ್ ದ ಬಾಡಿ. ನೋಡಿ, ಸರ್ಕಾರದ ಮುಖ್ಯ ಮಷೀನ್ ಇದ್ದ ಹಾಗೆ ಈ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಅನ್ನೋದು. ದ ಎಕ್ಸಿಕ್ಯೂಟಿವ್ ಇಸ್ ಲೈಕ್ ಎ ಬ್ರೈನ್ ಇನ್ ದ ಬಾಡಿ. ನೋಡಿ, ಒಂದು ದೇಹದಲ್ಲಿ ಮಿದುಳು ಎಷ್ಟು ಮುಖ್ಯವೋ ಅಷ್ಟು ಈ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಮುಖ್ಯ ಸರ್ಕಾರದಲ್ಲಿ. ಇಂಪ್ಲಿಮೆಂಟಿಂಗ್ ದ ಲಾ. ಇಫ್ ದ ಎಕ್ಸಿಕ್ಯೂಟಿವ್ ಡಸ್ ನಾಟ್ ಎಕ್ಸಿಸ್ಟ್, the acts enacted by the legislature cannot be implemented. ನೋಡಿ, ಕಾಯ್ದೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಕಾರ್ಯಾಂಗ ತುಂಬ ಮುಖ್ಯವಾದದ್ದು. ಈಗ ಲೆಜಿಸ್ಲೇಚರ್ ಕಾಯ್ದೆಗಳನ್ನು ಮಾಡುತ್ತದೆ, ತಯಾರು ಮಾಡ್ತದೆ, ಆದರೆ ಅವುಗಳನ್ನು ಜಾರಿಗೆ ತರುವುದು, ಅನುಷ್ಠಾನಗೊಳಿಸುವುದು ಕಾರ್ಯಾಂಗದ ಒಂದು ಜವಾಬ್ದಾರಿ. ಅದು ಇರಲಿಲ್ಲ ಆದರೆ ಆ ಕಾಯ್ದೆಗಳು ಮಾಡಿ ಕೂಡ ಏನು ಉಪಯೋಗ ಇಲ್ಲ, ಹಾಗೆ ಆಗ್ತದೆ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಕ್ಸಿಕ್ಯೂಟಿವ್ ಟು ಇಂಪ್ಲಿಮೆಂಟ್ ದ ಲಾ ಪ್ರಾಪರ್ಲಿ. ಆದ ಕಾರಣ ಆ ಕಾಯ್ದೆಗಳನ್ನು ಸರಿಯಾಗಿ ಅನುಷ್ಠಾನಗೊಳಿಸುವುದು ಕಾರ್ಯಾಂಗದ ಮುಖ್ಯ ಜವಾಬ್ದಾರಿಯಾಗಿದೆ. ಆದ ಕಾರಣ ಕಾರ್ಯಾಂಗ ತುಂಬ ಮಹತ್ವವಾದದ್ದು. ನೋಡಿ, ರೈಟ್ 4 ಫಂಕ್ಷನ್ಸ್ ಪರ್ಫಾರ್ಮ್ಡ್ ಬೈ ದ ಎಕ್ಸಿಕ್ಯೂಟಿವ್. ನೋಡಿ, ಕಾರ್ಯಾಂಗದ ಮುಖ್ಯ ಒಂದು 4 ಕಾರ್ಯಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ದ ಎಕ್ಸಿಕ್ಯೂಟಿವ್ ಕ್ಯಾರೀಸ್ ಆನ್ ದ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಆಫ್ ದ ಎಂಟೈರ್ ನೇಷನ್. ಕಾರ್ಯಾಂಗವು ಎಲ್ಲ ಆಡಳಿತಾತ್ಮಕ ಕಾರ್ಯಗಳನ್ನು, ರಾಷ್ಟ್ರದ ಎಲ್ಲ ಆಡಳಿತಾತ್ಮಕ ಕಾರ್ಯಗಳನ್ನು ಕೈಗೊಳ್ಳುತ್ತದೆ. ದ ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ಸ್ ದ ಲಾಸ್ ಮೇಡ್ ಬೈ ದ ಲೆಜಿಸ್ಲೇಚರ್. ಕಾರ್ಯಾಂಗವು ಶಾಸಕಾಂಗವು ಮಾಡಿದಂಥ ಕಾನೂನುಗಳನ್ನು ಜಾರಿಗೊಳಿಸುತ್ತದೆ, ಅನುಷ್ಠಾನಗೊಳಿಸುತ್ತದೆ. ದ ಎಕ್ಸಿಕ್ಯೂಟಿವ್ ಮೇಕ್ಸ್ ದ ಡೆಮೋಕ್ರಸಿ ಎಫೆಕ್ಟಿವ್ ಇನ್ ಎವ್ರಿ ಸ್ಟೇಜ್. ನೋಡಿ, ಕಾರ್ಯಾಂಗವು ಪ್ರತಿಯೊಂದು ಹಂತದಲ್ಲಿ ಪ್ರಜಾಪ್ರಭುತ್ವವು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ. ದ ಎಕ್ಸಿಕ್ಯೂಟಿವ್ ವರ್ಕ್ಸ್ ಫಾರ್ ದ ವೆಲ್ಫೇರ್ ಆಫ್ ದ ಸ್ಟೇಟ್ ಆ್ಯಂಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸಿಟಿಜನ್ಸ್. ಕಾರ್ಯಾಂಗವು ರಾಜ್ಯದ ಒಂದು ಕಲ್ಯಾಣ ಮತ್ತು ಜನರ ಅಭಿವೃದ್ಧಿ ಆಗುವಂತೆ, ದೇಶದ ನಾಗರಿಕರ ಅಭಿವೃದ್ಧಿ ಆಗುವ ಹಾಗೆ ಕಾರ್ಯಾಂಗವು ಕೆಲಸವನ್ನು ಮಾಡ್ತದೆ. ಈಗ ಮುಂದಿನ ಅಂಗ ಜುಡಿಸಿಯರಿ, ನ್ಯಾಯಾಂಗ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟೇಬಲ್ ವರ್ಡ್. ನೋಡಿ, ಸರಿಯಾದ ಪದವನ್ನು ತುಂಬಿರಿ ಅಂತ ಹೇಳಿದ್ದಾರೆ. ದ ರೂಟ್ ವರ್ಡ್ ಆಫ್ ಜುಡಿಸಿಯರಿ ಈಸ್ ಲ್ಯಾಟಿನ್ ವರ್ಡ್ ಜಸ್ಟಿಸಿಯಾ. ನೋಡಿ, ಜುಡಿಸಿಯರಿ ಅನ್ನುವಂಥ ಪದದ ಮೂಲ ಯಾವುದು? ಲ್ಯಾಟಿನ್ ವರ್ಡ್ ಜಸ್ಟಿಸಿಯಾ. ದ ಪ್ರೊಟೆಕ್ಟರ್ ಆಫ್ ರೈಟ್ಸ್ ಈಸ್. ನಮ್ಮ ಒಂದು ಹಕ್ಕುಗಳ ರಕ್ಷಣೆ ಯಾರು ರಕ್ಷಣೆಯನ್ನು ಮಾಡುವಂಥ ರಕ್ಷಣಾಗಾರರು ಯಾರು ಅಂತಂದರೆ ಜುಡಿಸಿಯರಿ, ನ್ಯಾಯಾಂಗವು ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ತದೆ. ವಿ ಆರ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ಸ್ ಬಟ್ ಆ್ಯಸ್ ದ ಕಾನ್ಸ್ಟಿಟ್ಯೂಷನಲ್ ಜಡ್ಜ್ ಸೇಸ್ ಈಸ್. ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ, ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಅಂತ ಹೇಳಿದವರು ಯಾರು
ಅಂದರೆ ಸಂವಿಧಾನ ಯಾವುದು ಅಂದರೆ ನ್ಯಾಯಾಧೀಶರು ಏನು ಹೇಳ್ತಾರೋ ಅದೇ ಕಾಯ್ದೆ, ಅದೇ ಸಂವಿಧಾನ ಅಂತ ಹೀಗೆ ಹೇಳಿದವರು ಯಾರು? ಜಸ್ಟಿಸ್ ಹ್ಯೂಸ್ ಅವರು ಈ ಮಾತನ್ನು ಹೇಳಿದ್ದಾರೆ. ದ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಈಸ್, ನೋಡಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅಂತ ಕೇಳಿದರೆ ಧನಂಜಯ್ ವಾಯ್ ಚಂದ್ರಚೂಡ ಅವರು ಇದ್ದಾರೆ. ಅವರ ಪೂರ್ಣ ಹೆಸರನ್ನು ಕೊಟ್ಟಿದ್ದೀನಿ ನೋಡಿ, ಧನಂಜಯ್ ವಾಯ್ ಚಂದ್ರಚೂಡ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್, ಈ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದಿದ್ದಾರೆ. ಲಿಸ್ಟ್ ಎನಿ 2 ಸಿಗ್ನಿಫಿಕೆನ್ಸ್ ಆಫ್ ಜುಡಿಷಿಯರಿ, ನ್ಯಾಯಾಂಗದ 2 ಮಹತ್ವಗಳನ್ನು ಹೇಳ್ರಿ, ಪಟ್ಟಿ ಮಾಡ್ರಿ ಅಂತಂದಿದ್ದಾರೆ. ಪ್ರೊಟೆಕ್ಟಿಂಗ್ ಲಾಸ್, ಕಾನೂನುಗಳ ರಕ್ಷಣೆ. ಜುಡಿಷಿಯರಿ ಟೇಕ್ಸ್ ಆ್ಯಕ್ಷನ್ ಟು ಪನಿಷ್ ದೋಸ್ ಹೂ ವೈಲೇಟ್ ದ ಲಾಸ್ ಆ್ಯಂಡ್ ಅಲೋಸ್ ದೆಮ್ ಟು ಲಿವ್ ವಿದಿನ್ ದೇರ್ ಲಿಮಿಟ್ಸ್ ಇನ್ ದ ಸೊಸೈಟಿ. ನೋಡಿ, ನ್ಯಾಯಾಂಗವು ಯಾರು ಕಾಯ್ದೆಗಳನ್ನು ಪಾಲಿಸೋದಿಲ್ಲ, ಅವುಗಳನ್ನು ವೈಲೇಟ್ ಮಾಡ್ತಾರೆ, ಅಂದರೆ ಅವುಗಳ ವಿರುದ್ಧವಾಗಿ ನಡೀತಾರೆ, ಅವರಿಗೆ ಶಿಕ್ಷೆಯನ್ನು ನೀಡ್ತದೆ ಮತ್ತು ಅವರು ಸಮಾಜದಲ್ಲಿ ತಮ್ಮ ಲಿಮಿಟ್ನಲ್ಲಿ ಇರುವ ಹಾಗೆ ಅವರನ್ನು ನೋಡಿಕೊಳ್ತದೆ. ಅಂದರೆ ಕಾಯ್ದೆಯನ್ನು ಉಲ್ಲಂಘಿಸಿ ಯಾರೂ ನಡೆಯದ ಹಾಗೆ ನ್ಯಾಯಾಂಗ ನೋಡಿಕೊಳ್ಳುತ್ತದೆ. ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆ್ಯಂಡ್ ಫ್ರೀಡಮ್, ರೈಟ್ಸ್ ಅಂದರೆ ಹಕ್ಕುಗಳು, ಆ್ಯಂಡ್ ಫ್ರೀಡಮ್ ಸ್ವಾತಂತ್ರ್ಯ, ಇವುಗಳ ಒಂದು ರಕ್ಷಣೆಯನ್ನು ನ್ಯಾಯಾಂಗ ಮಾಡ್ತದೆ. ಜುಡಿಷಿಯರಿ ಓನ್ಸ್ ದ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ ದ ರೈಟ್ಸ್ ಆ್ಯಂಡ್ ಫ್ರೀಡಮ್ ಆಫ್ ಸಿಟಿಜನ್ಸ್ ಫ್ರಮ್ ದ ಅಟ್ಯಾಕ್ ಬೈ ದ ಪೀಪಲ್ ಗೌರ್ಮೆಂಟ್. ನೋಡಿ, ಕೆಲವೊಮ್ಮೆ ಸರ್ಕಾರವನ್ನು ನಾವೇ ಆರಿಸಿರ್ತೀವಿ, ನಮ್ಮ ಜನರ ಸರ್ಕಾರ ಇದ್ದರೂ ಕೂಡ ಅದು ಕೂಡ ಜನರಿಗೆ ಅನ್ಯಾಯವನ್ನು ಮಾಡಬಹುದು. ಅಂಥ ಸಮಯದಲ್ಲಿ ನ್ಯಾಯಾಂಗವು ಅವರ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಸರ್ಕಾರವು ಅಟ್ಯಾಕ್ ಮಾಡಿದ ಹಾಗೆ ಅದನ್ನು ತಡೀತದೆ. ನ್ಯಾಯಾಂಗವು ಜನರ ಹಕ್ಕು ಮತ್ತು ಸ್ವಾತಂತ್ರ್ಯದ ರಕ್ಷಣೆಯನ್ನು ಮಾಡ್ತದೆ. ಸ್ಟೇಟ್ ಎನಿ 2 ಫಂಕ್ಷನ್ಸ್ ಆಫ್ ಜುಡಿಷಿಯರಿ, ನ್ಯಾಯಾಂಗದ 2 ಕಾರ್ಯಗಳನ್ನು ಹೇಳಿ ಅಂತಂದಿದ್ದಾರೆ. ಇಂಟರ್ಪ್ರಿಟಿಂಗ್ ದ ಲಾ, ನೋಡಿ ಕಾಯ್ದೆಗಳನ್ನು ಸರಿಯಾಗಿ ಅದರ ಅರ್ಥವನ್ನು ನ್ಯಾಯಾಂಗ ಹೇಳ್ತದೆ. ಜುಡಿಷಿಯರಿ ಇಂಟರ್ಪ್ರಿಟ್ಸ್ ದ ವೇಗ್ ಆ್ಯಂಡ್ ವೆರಿ ಬ್ರೀಫ್ ಲಾಸ್ ಆ್ಯಸ್ ಪರ್ ದ ನೀಡ್. ನ್ಯಾಯಾಂಗವು ಅಸ್ಪಷ್ಟವಾಗಿರುವಂತಹ ಮತ್ತು ತೀರಾ ಸಂಕ್ಷಿಪ್ತವಾಗಿರುವಂತಹ ಕಾಯ್ದೆಗಳನ್ನು ಅದರ ಅರ್ಥವನ್ನು ಇದು ವಿವರಿಸ್ತದೆ. ಅಂದರೆ ಅದು ಕಾಯ್ದೆ ಏನು ಅದರ ಅರ್ಥ ಅಂತಲೇ ಜನಸಾಮಾನ್ಯರಿಗೂ ಗೊತ್ತಾಗೋದಿಲ್ಲ, ಅಂತಹ ಕಾಯ್ದೆಗಳ ಅರ್ಥವನ್ನು ಇದು ವಿವರಿಸ್ತದೆ. ಜುಡಿಷಿಯಲ್ ಡಿಸಿಷನ್, ಒಂದು ನ್ಯಾಯಾಂಗದ ತೀರ್ಮಾನ. ಇಟ್ ಫಂಕ್ಷನ್ಸ್ ಟು ಸೆಟಲ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಇಂಡಿವಿಜುವಲ್ಸ್. ನೋಡಿ, ಇಬ್ಬರು ವ್ಯಕ್ತಿಗಳ ನಡೆಯುವಂಥ ವ್ಯಾಜ್ಯ, ಆರ್ ಬಿಟ್ವೀನ್ ಇಂಡಿವಿಜುವಲ್ಸ್ ಆ್ಯಂಡ್ ಗೌರ್ಮೆಂಟ್, ವ್ಯಕ್ತಿ ಮತ್ತು ಸರ್ಕಾರದ ನಡುವಿನ ಒಂದು ವ್ಯಾಜ್ಯ, ಆರ್ ಬಿಟ್ವೀನ್ ಸ್ಟೇಟ್ಸ್ ಥ್ರೂ ಜಡ್ಮೆಂಟ್ಸ್, ಬೇರೆ ಬೇರೆ ರಾಜ್ಯಗಳ ನಡುವೆ ನಡೆಯುವಂಥ ವ್ಯಾಜ್ಯ. ಈಗ ನೀವು ನೋಡ್ಬೋದು, ಕಾವೇರಿ ನದಿ ನೀರಿಗಾಗಿ, ಹೀಗೆ ಬೇರೆ ಬೇರೆ ಸಲುವಾಗಿ, ಒಂದು ಭಾಷೆಯ ಸಲುವಾಗಿ ವ್ಯಾಜ್ಯ ಜಾರಿಯಲ್ಲಿರ್ತದೆ. ಅಂಥ ವ್ಯಾಜ್ಯಗಳನ್ನು ಕೂಡ ಈ ನ್ಯಾಯಾಂಗವು ಬಗೆಹರಿಸ್ತದೆ. ಇಲ್ಲಿಗೆ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದೆವು. ಇದೇ ರೀತಿ ಎಲ್ಲ ವಿಷಯಗಳ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನಾವು ಮಾಡ್ತಾ ಇದ್ದು, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಈ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಎಲ್ಲರಿಗೂ ವಂದನೆಗಳು.